ಪ್ರಕಾರಗಳನ್ನು ನೋಡಿದ್ದೇವೆ. ಯಾವ್ಯಾವಪ್ಪ ಅಂದರೆ ಇನ್ನೊಂದ್ಸಲ ನೋಡ್ರಿ. ಪುಲ್ಲಿಂಗ ಪುರುಷರನ್ನು ಕುರಿತು ಉಚ್ಚರಿಸಲ್ಪಡುವ ಎಲ್ಲ ಪದಗಳಿಗೆ ನಾವು ಪುಲ್ಲಿಂಗ ಎಂದು ಕರೆಯುತ್ತೇವೆ. ಪುಲ್ಲಿಂಗಕ್ಕೆ ಉದಾಹರಣೆ ಎಂದರೆ ರವಿ, ರಾಜು, ಸುರೇಶ, ಮಾರುತಿ ಇಂತಹ ಎಲ್ಲ ಪದಗಳಿಗೆ ನಾವು ಪುಲ್ಲಿಂಗ ಎಂದು ಕರೆದರೆ, ಎರಡನೇ ಲಿಂಗ ಯಾವುದಪ್ಪ ಅಂದರೆ ಸ್ತ್ರೀಲಿಂಗ. ಸ್ತ್ರೀಲಿಂಗ ಎಂದರೆ ಸ್ತ್ರೀಲಿಂಗ ಎಂದು ಯಾವ ಲಿಂಗಕ್ಕೆ ಕರೆಯುತ್ತೇವೆ ಎಂದರೆ ಸ್ತ್ರೀಯರನ್ನು ಕುರಿತು ಅಥವಾ ಹೆಣ್ಣು ಜಾತಿಯನ್ನು ಕುರಿತು ಉಚ್ಚರಿಸಲ್ಪಡುವ ಎಲ್ಲ ಪದಗಳಿಗೆ ನಾವು ಸ್ತ್ರೀಲಿಂಗ ಎಂದು ಕರೆಯುತ್ತೇವೆ. ಸ್ತ್ರೀಲಿಂಗಕ್ಕೆ ಉದಾಹರಣೆ ಅಂದರೆ ಅಂಬಿಕಾ, ರುಕ್ಮಿಣಿ, ಸುನೀತಾ, ರೀನಾ, ಟೀನಾ, ಶಿವಾನಿ ಇಂತಹ ಎಲ್ಲ ಪದಗಳು ನಾವು ಸ್ತ್ರೀಲಿಂಗದಲ್ಲಿ ಉಚ್ಚಾರ ಮಾಡುತ್ತೇವೆ. ಮೂರನೇ ಲಿಂಗಪ್ಪ ಅಂದರೆ ನಪುಂಸಕ ಲಿಂಗ. ನಪುಂಸಕ ಲಿಂಗ ಎಂದರೆ ಈ ಕಡೆಗೆ ಸ್ತ್ರೀಯೂ ಅಲ್ಲ, ಈ ಕಡೆಗೆ ಪುರುಷನೂ ಅಲ್ಲ. ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಎರಡನ್ನು ಬಿಟ್ಟು ಉಚ್ಚರಿಸಲ್ಪಡುವ ಲಿಂಗಗಳಿಗೆ ನಾವೇನನ್ನು ಕರೆಯುತ್ತೇವೆ? ನಪುಂಸಕ ಲಿಂಗ. ನಪುಂಸಕ ಲಿಂಗದಲ್ಲಿ ಇಲ್ಲಿ ಪ್ರಾಣಿ, ಪಕ್ಷಿಗಳು, ನಿರ್ಜೀವಿ ವಸ್ತುಗಳು, ಹಾಗೆ ಮರ, ಗಿಡ, ಬಳ್ಳಿ ಈ ಎಲ್ಲ ಪದಗಳು ಉಚ್ಚರಿಸಲ್ಪಡುವ ಲಿಂಗಕ್ಕೆ ನಾವು ನಪುಂಸಕ ಲಿಂಗ ಎಂದು ಕರೆಯುತ್ತೇವೆ. ಹಾಗಾದರೆ ನಾಲ್ಕನೇ ಲಿಂಗ ನೋಡೋಣ. ನಾಲ್ಕನೇ ಲಿಂಗ ಯಾವಪ್ಪ ಅಂದರೆ ಪುಂಸಕ ಲಿಂಗ. ಹೌದಾ? ಪುಂಸಕ ಲಿಂಗ. ಪುಂಸಕ ಲಿಂಗ. ಪುಂಸಕ ಲಿಂಗ ಇದು ನಾಲ್ಕನೇ ಲಿಂಗವಾಗಿದ್ದು, ಪುಂಸಕ ಲಿಂಗ ಎಂದರೆ ಪುಂಸಕ ಲಿಂಗ ಎಂದರೆ ಗ್ರಹವಾಚಿ ಪದಗಳು. ಹೌದಾ? ಗ್ರಹವಾಚಿ ಪದಗಳು ಬಳಸುವ ಅಥವಾ ಉಚ್ಚರಿಸುವ ಪದಗಳಿಗೆ ನಾವೇನೆಂದು ಕರೆಯುತ್ತೇವೆ? ಪುಂಸಕ ಲಿಂಗ. ಇಲ್ಲಿ ಉದಾಹರಣೆ ನೋಡ್ರಿ. ನಾವೇನಂತೇವೆ ಆಡು ಭಾಷೆಯಲ್ಲಿ ಸೂರ್ಯ ಹುಟ್ಟಿದನು ಅಂತೇವೆ. ಹೌದಾ? ಸೂರ್ಯ ಹುಟ್ಟಿದನು. ಸೂರ್ಯ ಎಂಬುದು ಇದು ಪುರುಷರನ್ನು ಸೂಚಿಸುತ್ತದೆ. ಹೌದಾ? ಒಂದು ಕಡೆಗೆ ಗ್ರಹವನ್ನು ಸೂಚಿಸುತ್ತದೆ. ಹೌದಾ? ಪುಲ್ಲಿಂಗ ಮತ್ತು ಗ್ರಹವಾಚಿಯಾಗಿದ್ದು. ಹೌದಾ? ಪುಲ್ಲಿಂಗ ಮತ್ತು ಗ್ರಹವಾಚಿಯಾಗಿದ್ದು ಇಂತಹ ಪದಗಳಿಗೆ ನಾವೇನೆಂದು ಕರೆಯುತ್ತೇವೆ? ಪುಂಸಕ ಲಿಂಗ. ಸೂರ್ಯ ಮೂಡಿದನು. ಸೂರ್ಯ ಮೂಡಿದನು. ಸೂರ್ಯ ಮೂಡಿದನು. ಚಂದ್ರ ಮುಳುಗಿದನು. ಚಂದ್ರ ಹುಟ್ಟಿದನು. ಹೌದಾ? ಇಂತಹ ಎಲ್ಲ ಪದಗಳಿಗೆ ನಾವೇನೆಂದು ಕರೆಯುತ್ತೇವೆ? ಪುಂಸಕ ಲಿಂಗ. ಐದನೇ ಲಿಂಗ ಯಾವಪ್ಪ ಎಂದರೆ ಸ್ತ್ರೀ ನಪುಂಸಕ ಲಿಂಗ. ಸ್ತ್ರೀ ನಪುಂಸಕ ಲಿಂಗ. ಸ್ತ್ರೀ ನಪುಂಸಕ ಲಿಂಗ ಎಂದರೆ ಇಲ್ಲಿ ಕೆಲವೊಂದು ದೇವತೆಗಳ ಹೆಸರು ಅಥವಾ ನದಿಗಳಿಗೆ ಇಟ್ಟಿರುವ ಹೆಸರುಗಳನ್ನು ಉಚ್ಚರಿಸಲು ಪದಗಳಿಗೆ ನಾವು ಯಾವ ಲಿಂಗಗಳೆಂದು ಕರೆಯುತ್ತೇವೆ? ಸ್ತ್ರೀ ನಪುಂಸಕ ಲಿಂಗ. ಇಲ್ಲಿ ನೋಡಿ, ಗಂಗಾ ನದಿ. ಗಂಗಾ ನದಿ. ಇಲ್ಲಿ ಗಂಗಾ ಎಂಬುದು ಸ್ತ್ರೀಯ ಹೆಸರು, ನದಿ ಎಂಬುದು ನಪುಂಸಕ ಲಿಂಗ. ಹೌದಾ? ಯಾವ ನದಿಗೆ ನಾವು ಹೆಸರಿಟ್ಟಿದ್ದೇವೋ ಅಂತಹ ಪದಗಳಿಗೆ ನಾವೇನೆಂದು ಕರೀತೇವೆ? ಸ್ತ್ರೀ ನಪುಂಸಕ ಲಿಂಗ. ಗಂಗೆ ಹರಿದಳು. ತುಂಗೆ ಹುಟ್ಟಿದಳು. ಹೌದಾ? ಲಕ್ಷ್ಮಿ ಬಂದಳು. ಸರಸ್ವತಿ ಇಂತಹ ಎಲ್ಲ ಪದಗಳಿಗೆ ನಾವು ಸ್ತ್ರೀ ನಪುಂಸಕ ಲಿಂಗ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಆರನೇ ಲಿಂಗ ಯಾವಪ್ಪ ಎಂದರೆ ವಾಚ್ಯಲಿಂಗ. ವಾಚ್ಯಲಿಂಗ.
ವಾಚ್ಯಲಿಂಗ. ವಾಚ್ಯಲಿಂಗ ಎಂದರೆ ಇಲ್ಲಿ ನೋಡ್ರಿ, ವಾಚ್ಯಲಿಂಗ ಎಂದರೆ ಇಲ್ಲಿ ಬಹಳ ವಿಶೇಷವಾದ ಲಿಂಗ. ವಾಚ್ಯಲಿಂಗ ಎಂದರೆ ಇಲ್ಲಿ ಸಾಮೂಹಿಕತೆಯನ್ನು ಗುರುತಿಸುತ್ತದೆ. ಹೌದಾ? ಸಾಮೂಹಿಕತೆ. ವಾಚ್ಯಲಿಂಗ ಪುಲ್ಲಿಂಗದಲ್ಲೂ ಬಳಕೆಯಾಗುತ್ತದೆ, ಸ್ತ್ರೀಲಿಂಗದಲ್ಲೂ ಬಳಕೆಯಾಗುತ್ತದೆ, ನಪುಂಸಕ ಲಿಂಗದಲ್ಲೂ ಸಹ ಬಳಕೆಯಾಗುತ್ತದೆ. ಇಂತಹ ವಿಶೇಷವಾದ ಲಿಂಗವನ್ನು ನಾವು ವಾಚ್ಯಲಿಂಗ ಎಂದು ಕರೆಯುತ್ತೇವೆ. ಯಾವ ರೀತಿ ನೋಡ್ರಿ, ಹೌದಾ? ನಾನು ಚಿಕ್ಕವನು. ನಾನು ಚಿಕ್ಕವನು. ಇಲ್ಲಿ ಚಿಕ್ಕವನು ಎಂಬುದು ಪುಲ್ಲಿಂಗವಾದರೆ, ನಾನು ಚಿಕ್ಕವಳು ಇದು ಸ್ತ್ರೀಲಿಂಗದಲ್ಲಿ ಬಳಕೆಯಾಗುತ್ತದೆ. ಮತ್ತೆ ನಾನು ಚಿಕ್ಕದು ಎಂಬುದು ಇದು ನಪುಂಸಕ ಲಿಂಗದಲ್ಲಿ ಬಳಕೆಯಾಗುತ್ತದೆ. ಇನ್ನು ಒಂದು ವಿಶೇಷವಾಗಿ ಹೇಳಬೇಕಂದ್ರೆ ಇಲ್ಲಿ ವಾಚ್ಯಲಿಂಗದಲ್ಲಿ ಯಾವುದು ಕರಿತೀವಪ್ಪ ಅಂದರೆ ಶಿಕ್ಷಕರು. ಹೌದಾ? ಶಿಕ್ಷಕರು ಮತ್ತೆ ಡ್ರೈವರ್ ಅಥವಾ ವಾಹನ ಚಾಲಕರು. ಇಂತಹ ಎಲ್ಲಾ ಲಿಂಗಗಳು ಎಲ್ಲಿ ಕಂಡು ಬರ್ತವಪ್ಪ ಅಂದರೆ ವಾಚ್ಯಲಿಂಗದಲ್ಲಿ ಕಂಡು ಬರುತ್ತವೆ. ನೆಕ್ಸ್ಟ್ ಒನ್, ಲಾಸ್ಟ್ ಲಿಂಗ ಯಾವುದು? ಕೊನೆಯ ಲಿಂಗ ಯಾವುದು ಅಂದರೆ 7ನೇ ಲಿಂಗ. ಅದೇ ನಿತ್ಯ ನಪುಂಸಕ ಲಿಂಗ. ನಿತ್ಯ ನಪುಂಸಕ ಲಿಂಗ. ನಿತ್ಯ ನಪುಂಸಕ ಲಿಂಗ ಎಂದರೆ ಇಲ್ಲಿ ಸಾಮಾನ್ಯ ತಿಳ್ಕೋಬೇಕು. ನಿತ್ಯ ನಪುಂಸಕ ಲಿಂಗ ಎಂದರೆ ಇಲ್ಲಿ ಮಗು, ಜನರು ಇಂತಹ ಎಲ್ಲ ಪದಗಳು. ಹೌದಾ? ಇಲ್ಲಿ ಸಾಮೂಹಿಕತೆಯೂ ಸಹ ಗುರುತಿಸುತ್ತದೆ. ಹೇಗೆ ಅಂದರೆ ಮಗು ಹುಟ್ಟಿತು ಯಾವ ಲಿಂಗಕ್ಕೆ ಉದಾಹರಣೆ? ಹೌದಾ? ಅಲ್ಲಿ ಜನರು ತುಂಬಾ ಹೋರಾಡುತ್ತಿದ್ದಾರೆ, ಅಲ್ಲಿ ಜನಗಳ ದಂಡು ಇದೆ, ಅಲ್ಲಿ ಬಹಳ ಜನಗಳು ಇದ್ದಾರೆ.